ಸರ್, ರಾಹುಲ್ ಗಾಂಧಿ ಅವರು ಭಾರತ ನ್ಯಾಯಯಾತ್ರೆನ ಮತ್ತೆ ತಡೆದು ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಗಲಾಟೆ ಮಾಡಿದ್ದಾರೆ. ಬೆಳಿಗ್ಗೆನೂ ಇದೇ ತರ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರೆದ್ರು ನಿಮ್ಮ ಪಾರ್ಟಿ ಅಧ್ಯಕ್ಷರು ರೆಸ್ಪಾಂಡ್ ಮಾಡಿಲ್ಲ. ವೆದರ್ ದಿ ಸೆಕ್ಯೂರಿಟಿ ಆಫ್ ರಾಹುಲ್ ಗಾಂಧಿ ಹ್ಯಾಸ್ ಬೀನ್ ಬ್ರೀಚ್ಡ್. They are creating problems to Rahulji's Padayatra. See, it is against the provisions of the Constitution. Every citizen has got a right under the Constitution to take out Padayatra or protest against any government. Rahul Gandhi is doing Padayatra because in order to understand the problems of the people of this country and to find out the solution to the problems of the people. That's why he is doing Padayatra. ಸರ್, ಈಗಾಗಲೇ ಈ ದೇಶ ಅವ್ರ ಮನೆತನದಿಂದ ಬಹಳಷ್ಟು ಸೆಕ್ಯೂರಿಟಿ ಬ್ರೀಚ್ ಆಗಿ ಅವರು ಪ್ರಾಣ ತ್ಯಾಗ ಆಗಿರೋದನ್ನ ನೋಡಿದ್ವಿ. ಈ ತರದ ಒಂದು ಸಮಸ್ಯೆಯಲ್ಲಿ ಅವರ ಪ್ರಾಣ ರಕ್ಷಣೆ ಕೊಡೋ ಬದಲು ಅಧ್ಯಕ್ಷರು ಲೆಟರ್ ಬರೆದ್ರು ಹೋಮ್ ಮಿನಿಸ್ಟರ್ ಇವತ್ತವರೆಗೂ ರಿಯಾಕ್ಟ್ ಮಾಡಿಲ್ಲ. Government of India and also the Assam state government to give proper security to the Rahul Gandhi because there is a threat to the Nehru family. In such being the case, they have to give it's a violation of their duty. Again, Assam Chief Minister has instigated people to oppose the rally. I don't know, he was in Congress party. He went to BJP and became the Chief Minister of Assam state. ಅವ್ರು ಬಹುಶಃ ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿಗೆ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ, ಅವ್ರ ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತು ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ, ಎಗ್ನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹಿಂಗೆಲ್ಲ ನಡ್ಕೋಬಾರ್ದು. ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ನೀವೆಲ್ಲ ಹೋಗಿ ಭೇಟಿಯಾಗಿ ಪ್ರೈಮ್ ಮಿನಿಸ್ಟರ್ನ ಎಲ್ಲ ಮಾಡ್ಕೊಂಡು ಬಂದ್ರಿ ಸರ್. ಇಷ್ಟು ದಿನ ಆಯ್ತು, ನೀವು ಹೋಗ್ಬಿಟ್ಟು ಬಂದು 2 ತಿಂಗಳಾಯ್ತು. ಇನ್ನು ಎಷ್ಟು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು NDRF ಇನ್ನೆಷ್ಟು ದಿನ ಕಾಯ್ತೀರಿ? ಕರ್ನಾಟಕ ರಾಜ್ಯ ಇನ್ನೆಷ್ಟು ಪೇಷನ್ಸ್ ಇಂದ ಕಾಯ್ಬೇಕು? ಭೇಟಿ ಮಾಡಿದ್ದಾಗ ಅಮಿತ್ ಶಾ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ನಾನು ಪರಿಹಾರ ಹಣವನ್ನು ಈಗಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಬಟ್ ಇವತ್ತಿನವರೆಗೆ ಮಾಡಿಲ್ಲ. ಒಂದು ಸಾರಿ ಮೀಟಿಂಗ್ ಕರೆದ್ರು ಅದನ್ನು ಮುಂದೆ ಯಾವುದೋ ಕಾರಣ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರಿಗೆ ಹೇಳಿದೆ, ನಾನು ನೋಡ್ರಿ, ನಾನು ಬಂದು ಭೇಟಿ ಮಾಡಿದ್ದೆ, ನಿಮ್ಮನ್ನು ಭೇಟಿ ಮಾಡಿದ್ದೆ, ಅಮಿತ್ ಶಾ ಭೇಟಿ ಮಾಡಿದ್ದೆ, ಇವರು ಇವತ್ತಿನವರೆಗೆ ಮೀಟಿಂಗೂ ಮಾಡಿಲ್ಲ, ನಿಮ್ಮನ್ನು ಬಿಡುಗಡೆ ಮಾಡಿಲ್ಲ. ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದಾರೆ ಬರಗಾಲದಿಂದ, ಕೂಡಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಹೇಳಿ ಅಂತ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳೇನಾದರೂ ಬಂದರೆ ರಾಜ್ಯಕ್ಕೆ ಬರೋ ದುಡ್ಡು ಬರದೇ ಹೋದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಒಂದು ಸರ್ಕಾರ? ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ, ಬರಬಹುದು. ಬಟ್ ಕೋಡ್ ಆಫ್ ಕಂಡಕ್ಟ್ಗೂ ಇಫ್ ದೇ ಟೇಕ್ ಶೆಲ್ಟರ್, ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಸಿಂಗ್. ಬರಗಾಲಕ್ಕೆ ಕುಡಿಯೋ ನೀರಿಗೆ ಕೋಡ್ ಆಫ್ ಕಂಡಕ್ಟ್. ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಕುಡಿಯೋ ನೀರು ತೊಂದರೆ ಇಲ್ಲ, ಜನರು ಗುಳೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇವತ್ತಿನವರಿಗೆ ನಾವು 2,000 ರೂಪಾಯಿ ಹಿಂದೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ ರೈತರಿಗೆ. 550 ಕೋಟಿ ರೂಪಾಯಿಗಳನ್ನ ಇವತ್ತಿನವರಿಗೆ ಬಿಡುಗಡೆ ಮಾಡಿ ಹೋಗಲ್ಲ ಭಾರತೀಯ ಜನತಾ ಪಕ್ಷ. ನಾನು ಯಾಕೆ ಹೇಳ್ತೀನಿ, ಅವರೇ ಉತ್ತರ ಕೊಟ್ಟಿದ್ದಾರಲ್ರಿ, ನೋಡಿದ್ದೀರಾ? ಪದೇ ಪದೇ ಅದೇ ಮಾತುಗಳು ಬರ್ತಿದೆ. ಪದೇ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಇದು ಹೇಳಿದ ಮೇಲೆ
BJPಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಕ್ವಶನ್ ಡಸ್ ನಾಟ್ ಅರೈಸ್. ಸರ್ ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡ್ತೀನಿ. ಹಾಂ ಸರಿ ಸರ್. ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಎಲ್ಲ ಲೀಡರ್ಗಳು ಕೂಡ ಬೆಂಬಲಿಗಿರ್ತಾರೆ. ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಚುನಾವಣೆ ಎದುರಿಸಲಿ, ಕ್ಯಾಂಡಿಡೇಟ್ಗಳಿದ್ವು ಅವ್ರಿಗೆ, ಕ್ಯಾಂಡಿಡೇಟ್ಗಳಿದ್ರೆ ಚುನಾವಣೆ ಎದುರಿಸಲಿ. ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡೋದು, ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಾ ವಾಪಸ್ ಹೋಗಿ ಅವ್ರನ್ನ ತಪ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂಥ ರಾಜಕಾರಣ ಮೊದಲೇಕಂತ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್ ಈಗ ಅರುಣ್ ಯೋಗಿರಾಜ್ ಅವರು ಇವತ್ತು ಮೈಸೂರು